ಕುಣಿಗಲ್ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಗಳ ಆಶೀರ್ವಾದದೊಂದಿಗೆ 1990ನೇ ಇಸ್ವಿಯಲ್ಲಿ ನಿರ್ಮಿತಗೊಂಡಿರುವ ಆದಿಚುಂಚನಗಿರಿಯ ಆಸ್ಪತ್ರೆ 150 ಹಾಸಿಗೆಯಿಂದ ಬಂದಂತ ರೋಗಿಗಳಿಗೆ ಉಪಚರಿಸುತ್ತಿತ್ತು. ಇಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಾಗಿ 1250 ಹಾಸಿಗೆಯುಳ್ಳ ಅತ್ಯಾಧುನಿಕ ತಂತ್ರಜ್ಞಾನದಿಂದ ರೋಗಿಗಳ ಆರೋಗ್ಯದ ಸಮಸ್ಯೆಗಳನ್ನು ಪೂರಕವಾಗಿ ಪತ್ತೆ ಹಚ್ಚುವಂತಹ ಲ್ಯಾಬ್ಗಳು, ನುರಿತ ವೈದ್ಯರ ತಂಡ, ಅತ್ಯಂತ ಕಡಿಮೆ ದರದಲ್ಲಿ ಸರ್ಕಾರಿ ವಿಮಾ ಯೋಜನೆಯ ಯಶಸ್ವಿನಿ ಯೋಜನೆ ಇನ್ನಿತರ ಯೋಜನೆಗಳ ಮೂಲಕ ಉಚಿತವಾಗಿ ಯಾವುದೇ ರೋಗಕ್ಕೆ ಚಿಕಿತ್ಸೆ ನೀಡುವಂತಹ ಆಸ್ಪತ್ರೆಯಾಗಿದೆ. ಬಾಲಗಂಗಾಧರನಾಥ ಸ್ವಾಮೀಜಿಗಳ 81ನೇ ವರ್ಷದ ಜನ್ಮದಿನದ ಅಂಗವಾಗಿ ಬಡ 81 ಜನ ಮಂಡಿಕೀಲು ನೋವಿನಿಂದ ಬಳಲುತ್ತಿದ್ದರು. ರೋಗಿಗಳಿಗೆ ಉಚಿತವಾಗಿ ಶಸ್ತ್ರಚಿಕಿತ್ಸೆಯನ್ನ ಮಾಡಿ ಮಂಡಿಕೀಲುಗಳ ಜೋಡಣೆಯನ್ನು ಮಾಡಲಾಗಿದೆ ಎಂದು ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಕೆಎಂ ಶಿವಕುಮಾರ್ ತಿಳಿಸಿದರು. ಆದಿಚುಂಚನಗಿರಿ ಆಸ್ಪತ್ರೆಯ ಪ್ರಾಂಶುಪಾಲರಾದ ಡಾಕ್ಟರ್ ರವಿ ನಾಗರಾಜಯ್ಯ ಅವರು ಮಾತನಾಡುತ್ತಾ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಗಳ ಮಾರ್ಗದರ್ಶನದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಾಗಿ ಯಾವುದೇ ರೋಗಿಗಳಿಗೆ ತುತ್ತಾಗಿ ಬಂದಂತಹ ಬಡ ರೋಗಿಗಳಿಗೆ ಶುಶ್ರೂಷೆ ಮಾಡುತ್ತಾ ಬಂದಿರುತ್ತೇವೆ. ನಮ್ಮ ಆಸ್ಪತ್ರೆಯಲ್ಲಿ ತುರ್ತು ಅಪಘಾತ ಚಿಕಿತ್ಸಾಲಯ, ಮಹಿಳೆಯರು ಮತ್ತು ಮಕ್ಕಳ ಚಿಕಿತ್ಸಾಲಯ, ಕಿಡ್ನಿ ಲಿವರ್ ಸಮಸ್ಯೆಗಳಿಗೆ ಸಂಬಂಧಿಸಿದ ಚಿಕಿತ್ಸಾಲಯ ಸೇರಿದಂತೆ ಇನ್ನು ಮುಂದೆ ಅತ್ಯಾಧುನಿಕ ಕ್ಯಾನ್ಸರ್ ಆಸ್ಪತ್ರೆಯನ್ನು 35 ಕೋಟಿ ರು ವೆಚ್ಚದಲ್ಲಿ ಮಾಡಲಾಗುತ್ತಿದೆ ಎಂದು ವಿವರಿಸಿದರು. ಇದರ ಉಪಯೋಗವನ್ನು ಕುಣಿಗಲ್ ತಾಲೂಕಿನ ಬಡ ರೋಗಿಗಳು ಬಳಸಿಕೊಂಡು ಆರೋಗ್ಯವಂತರಾಗಬೇಕೆಂದು ತಿಳಿಸಿದರು. ವರದಿ ಎಚ್ಎಂ ಅಶೋಕ್, ಕುಣಿಗಲ್, NKS TV4. ಪೂಜ್ಯ ಜಗದ್ಗುರು ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರ ದಿವ್ಯ ಪಾದಾರವಿಂದಗಳಿಗೆ ನಮಸ್ಕರಿಸ್ತಾ, ಪರಮ ಪೂಜ್ಯ ಜಗದ್ಗುರು ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರಿಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಈ ದಿನ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮಾಡ್ತಿರೋ ಮುಖ್ಯವಾದ ಉದ್ದೇಶ ಅಂದರೆ, ನಮ್ಮ ಆಸ್ಪತ್ರೆಯಲ್ಲಿ ನಡೆಯುತ್ತಿರುವಂಥ ಹಲವಾರು ಸೇವಾ ಕಾರ್ಯಗಳನ್ನು ತಮಗೆ ಪರಿಚಯಿಸಿಕೊಡುತ್ತಾ ಆ ಮೂಲಕ ಹೆಚ್ಚಿನ ಜನರಿಗೆ ಅದು ಉಪಯೋಗ ಸಿಗಲಿ ಅನ್ನೋ ಒಂದು ದೃಷ್ಟಿಯಿಂದ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೀತಾ ಇದ್ವಿ. ತಮಗೆ ತಿಳಿದಿರೋ ಹಾಗೆ 1990ರಲ್ಲಿ ಪರಮ ಪೂಜ್ಯ ಜಗದ್ಗುರು ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಈ ಭಾಗದ ಜನರಿಗೆ ಒಂದು ಅತ್ಯುತ್ತಮ ಆರೋಗ್ಯ ಸೌಲಭ್ಯವನ್ನು ಕೊಡಬೇಕು. ದೂರದ ಹಳ್ಳಿ ಊರುಗಳಿಗೆ ಬೆಂಗಳೂರು, ಮೈಸೂರು, ಹಾಸನ ಅಂತ 60 ಕಿಲೋಮೀಟರ್ 70 ಕಿಲೋಮೀಟರ್ ಪ್ರಯಾಣ ಮಾಡಿ ಅಲ್ಲಿ ಹೋಗಿ ಚಿಕಿತ್ಸೆ ಪಡೆಯುವ ಬದಲು ಈ ಒಂದು ಜಾಗದಲ್ಲೇ ಅಂತಹ ಸವಲತ್ತುಗಳನ್ನು ಹೊಂದಿರುವಂಥ ಒಂದು ದೊಡ್ಡ ಆಸ್ಪತ್ರೆಯನ್ನು ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ 1990ರಲ್ಲಿ ಆಸ್ಪತ್ರೆಯನ್ನು ಪ್ರಾರಂಭ ಮಾಡಿದರು. ಅಂದಿಗೆ ಅದು ಪ್ರಾರಂಭ ಆದಾಗ ಸುಮಾರು 150 ಬೆಡ್ ಆಸ್ಪತ್ರೆ ಆಗಿದೆ. ಈಗ ಕಳೆದ 35 ವರ್ಷಗಳಲ್ಲಿ ಈಗಾಗಲೇ ಅದು 1250 ಬೆಡ್ನ ಆಸ್ಪತ್ರೆ ಆಗಿದೆ, ಅಭಿವೃದ್ಧಿ ಹೊಂದಿದೆ. ಈ ಆಸ್ಪತ್ರೆ ಆದಿಚುಂಚನಗಿರಿ ವೈದ್ಯಕೀಯ ಮಹಾವಿದ್ಯಾಲಯದ ಒಂದು ಬೋಧಕ ಆಸ್ಪತ್ರೆಯಾಗಿ ಇದೆ. ಈ ಸಲ ನಾನು ಏನು ಹೇಳಬೇಕು ಅಂತಂದರೆ, ಈ ಒಂದು ಆಸ್ಪತ್ರೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಪೂಜ್ಯ ನಿರ್ಮಲಾನಂದನಾಥ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಒಂದು ಅತ್ಯುತ್ತಮ ರೀತಿಯ ಒಂದು ಮೂಲಭೂತ ಸೌಕರ್ಯಗಳನ್ನು, ಅತಿ ಉತ್ತಮವಾದ ಚಿಕಿತ್ಸೆಗಳನ್ನು ನೀಡಿದ ನಿಟ್ಟಿನಲ್ಲಿ ನಾವು ಅಭಿವೃದ್ಧಿಪಡಿಸ್ತಾ ಇದ್ದೀವಿ. ಈಗಾಗಲೇ ಬ್ರಾಡ್ ಸ್ಪೆಷಾಲಿಟಿ ಅಂತ ನಾವು ಏನು ಹೇಳ್ತೀವಿ, ಮೆಡಿಸಿನ್, ಸರ್ಜರಿ, ಆಬ್ಸ್ಟೆಟಿಕ್ ಆ್ಯಂಡ್ ಗೈನಕಾಲಜಿ, ಪೀಡಿಯಾಟ್ರಿಕ್ಸ್, ಮಕ್ಕಳ ವಿಭಾಗ, ಈ ಒಂದು ವಿಭಾಗಗಳು ಕಳೆದ ಒಂದು 35 ವರ್ಷಗಳಿಂದ ಅಲ್ಲಿ ಕೆಲಸ ಮಾಡ್ತಾ ಇದೆ. 1923ರಲ್ಲಿ ಆದಿಚುಂಚನಗಿರಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಅಂತ ಒಂದು ಮಾಡಿ, ಅದರ ಮೂಲಕ ಒಂದು ಅತಿ ಉನ್ನತ ಮಟ್ಟದ ಒಂದು ಚಿಕಿತ್ಸೆ, ಸೂಪರ್ ಸ್ಪೆಷಾಲಿಟಿ ಇರುವಂಥ ಒಂದು ಆಸ್ಪತ್ರೆಯನ್ನು ಮತ್ತೆ ಅಲ್ಲಿ ಅಭಿವೃದ್ಧಿ ಮಾಡಿದ್ದೀವಿ. ಆ ಮೂಲಕ ಅತಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳಾದಂಥ ಒಂದು ನ್ಯೂರೋ ಸರ್ಜರಿ, ಈಗ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ನಮ್ಮಲ್ಲಿ ಅಲ್ಲಿ ಮಾಡ್ತಾ ಇದ್ದೀವಿ, ಪ್ಲಾಸ್ಟಿಕ್ ಸರ್ಜರಿ, ಹೀಗೆ ಈಗ ಹಲವಾರು ರೀತಿಯ ಸೂಪರ್ ಸ್ಪೆಷಾಲಿಟಿ ಸೇವೆಗಳನ್ನು ಅಲ್ಲಿ ಒದಗಿಸ್ತಾ ಇದ್ದೀವಿ. ಸೌಲಭ್ಯಗಳು ಅತಿ ಕಡಿಮೆ ದರದಲ್ಲಿ ಅಥವಾ ಉಚಿತವಾಗಿ ಅಥವಾ ಯಾವುದಾದರೂ ಸರ್ಕಾರಿ ಒಂದು ಆರೋಗ್ಯ ವಿಮಾ ಯೋಜನೆಗಳ ಮೂಲಕ ಈ ಒಂದು ಸೇವೆಯನ್ನು ರೋಗಿಗಳಿಗೆ ಯಾವುದೇ ರೀತಿಯಾದಂಥ ಒಂದು ಫೈನಾನ್ಷಿಯಲ್ ಆರ್ಥಿಕ ಹೊರೆ ಆಗದ ರೀತಿಯಲ್ಲಿ ಈ ಒಂದು ಆಸ್ಪತ್ರೆಯನ್ನು ನಡೆಸ್ಕೊಂಡು ಬರ್ತಾ ಇದ್ವಿ. ಈ ಸಂದರ್ಭದಲ್ಲಿ ನಾವು ಹೇಳಬೇಕಾದಂಥ ಮುಖ್ಯವಾದ ವಿಷಯ, ಪ್ರಸ್ತುತ ವರ್ಷದಲ್ಲಿ ಪೂಜ್ಯ ಸ್ವಾಮೀಜಿ ಬಾಲಗಂಗಾಧರನಾಥ ಸ್ವಾಮೀಜಿಯವರ 81ನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಮ್ಮ ರೈತಾಪಿ ವರ್ಗದ ಜನರಿಗೆ, ಹಿಂದುಳಿದ ಜನಗಳಿಗೆ ಈ ಭಾಗದಲ್ಲಿ ಯಾರು ಒಂದು ಈ ಮಂಡಿ ನೋವು ಅಥವಾ ಆಸ್ಟಿಯೋಆರ್ಥ್ರೈಟಿಸ್ ಅಂತ ನಾವು ಏನು ಹೇಳ್ತೀವಿ, ಆ ಮೂಲಕ ಅವರ ಒಂದು ಕೆಲಸ ಕಾರ್ಯಕ್ಕೆ ಅಡ್ಡಿ ಆಗ್ತಿರ್ತದೆ ಅಂತಹ ವ್ಯಕ್ತಿಗಳಿಗೆ ಸುಮಾರು 81 ಜನರಿಗೆ ಉಚಿತವಾಗಿ ಮಂಡಿ ಕೀಲಿನ
ಜೋಡಣಾ ಶಿಬಿರ ಜೋಡಣೆಯನ್ನು ಈ ಒಂದು ಶಿಬಿರವನ್ನು ದಿನಾಂಕ 20 ಜನವರಿಯಲ್ಲಿ ಪ್ರಾರಂಭ ಮಾಡಿದ್ವಿ. ಈ 18ಕ್ಕೆ ನಾವು ಅದನ್ನು ಕ್ಲೋಸ್ ಮಾಡಿದ್ವಿ. ಫೆಬ್ರವರಿ 18 ಒಂದು ತಿಂಗಳ ಕಾಲ ಸುಮಾರು 81 ಜನರಿಗೆ ಈ ಒಂದು ಉಚಿತವಾದ ಅತ್ಯುತ್ತಮ ಗುಣಮಟ್ಟದ ಒಂದು ಇಂಪ್ಲಾಂಟ್ಸ್ಗಳನ್ನ ಯೂಸ್ ಮಾಡಿಕೊಂಡು ಅವರಿಗೆ ಉಚಿತವಾಗಿ ಈ ಒಂದು ಮಂಡಿ ಕೀಲಿನ ಜೋಡಣಾ ಶಿಬಿರವನ್ನು ನಾವು ಮಾಡಿದ್ದೀವಿ. ಅದಕ್ಕೆ ಮುಖ್ಯವಾಗಿ ನಮ್ಮ ಡಾಕ್ಟರ್ ಮಹೇಶ್ ಅವರು ಮುಖ್ಯಸ್ಥರಾಗಿರುವಂಥ ನಮ್ಮ ಆರ್ಥೋಪೆಡಿಕ್ ಡಿಪಾರ್ಟ್ಮೆಂಟ್ ಎಲ್ಲ ನಮ್ಮ ವೈದ್ಯರುಗಳೇ, ನಮ್ಮ ಅಲ್ಯೂಮಿನಿಗಳೇ, ನಮ್ಮ ಹಿರಿಯ ವಿದ್ಯಾರ್ಥಿಗಳೆಲ್ಲ ಸೇರಿಕೊಂಡು ಈ ಒಂದು ಕಾರ್ಯವನ್ನು ಮಾಡಿದ್ದಾರೆ. ಸೊ ಅದಕ್ಕೆ ಅದನ್ನು ಆ ಅಂಶವನ್ನು ನಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀವಿ. ಸ್ವಾಮೀಜಿಯವರ ಆಶಯದಂತೆ ನಮ್ಮ ಆಸ್ಪತ್ರೆಯಲ್ಲಿ ಈ ವರ್ಷ ಒಂದು ಕಾಂಪ್ರಹೆನ್ಸಿವ್ ಕ್ಯಾನ್ಸರ್ ಕೇರ್ ಅಂದರೆ ಏನು ಅಂದರೆ, ಒಂದು ಕ್ಯಾನ್ಸರ್ ಪೇಷಂಟ್ ಬಂದಾಗ ಅದು ಮೆಡಿಸಿನಲ್ಲಿ ಟ್ರೀಟ್ಮೆಂಟ್ ಆಗಬೇಕಾ, ಸರ್ಜರಿಯಲ್ಲಿ ಟ್ರೀಟ್ಮೆಂಟ್ ಆಗಬೇಕಾ, ಅದು ರೇಡಿಯೇಷನ್ ಕರೆಂಟ್ ಅಂತ ಏನು ಹೇಳ್ತೀವಿ ಆ ಮೂಲಕ ಟ್ರೀಟ್ಮೆಂಟ್ ಆಗಬೇಕಾ ಅನ್ನುವ ಎಲ್ಲ ರೀತಿಯ ಒಂದು ಸೌಲಭ್ಯವನ್ನು ಈ ಒಂದು ವರ್ಷದಲ್ಲಿ ನಾವು ಈ ಆಸ್ಪತ್ರೆಯಲ್ಲಿ ಅಭಿವೃದ್ಧಿಪಡಿಸ್ತಾ ಇದ್ದೀವಿ. ಬಹುಶಃ ಸೆಪ್ಟೆಂಬರ್ ಅಕ್ಟೋಬರ್ಗೆ ಈ ಒಂದು ಕೆಲಸ ಕಾರ್ಯರೂಪಕ್ಕೆ ಬರ್ತದೆ. ಸುಮಾರು 30ರಿಂದ 35 ಕೋಟಿ ವೆಚ್ಚದಲ್ಲಿ ಸ್ವಾಮೀಜಿಯವರು ಈ ಒಂದು ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ. ಬಹುಶಃ ಮುಂದಿನ ದಿನಗಳಲ್ಲಿ ಈ ಭಾಗದ ಜನರು ಕ್ಯಾನ್ಸರ್ ಚಿಕಿತ್ಸೆಗಾಗಿ ಎಲ್ಲೋ ದೂರದ ಆಸ್ಪತ್ರೆಗೆ ಅತಿ ಹೆಚ್ಚಿನ ಹಣವನ್ನು ವ್ಯಯ ಮಾಡಿ ಪಡೆಯಬೇಕಾದಂಥ ಒಂದು ಅವಶ್ಯಕತೆ ಬರೋದಿಲ್ಲ ಅಂತ ಬರದಂಗೆ ನೋಡ್ಕೊಳ್ತಾ ಆದಷ್ಟು ಅವರಿಗೆ ಕಡಿಮೆ ದರದಲ್ಲಿ ಅಥವಾ ಆರೋಗ್ಯ ವಿಮಾ ಯೋಜನೆಗಳ ಮೂಲಕ ಅವರಿಗೆ ಈ ಒಂದು ಚಿಕಿತ್ಸೆಯನ್ನು ಉಚಿತವಾಗಿ ಮಾಡಬೇಕು ಅನ್ನೋದು ಸ್ವಾಮೀಜಿಯವರ ಆಶಯ. ಅದನ್ನು ಸದ್ಯದಲ್ಲೇ ಅದನ್ನು ಕಾರ್ಯರೂಪಕ್ಕೆ ತರ್ತಾ ಇದ್ದೀವಿ. ಸುಮಾರು ಈಗಾಗಲೇ 35 ಕೋಟಿ ರೂಪಾಯಿನ ಅಂದಾಜಿನಲ್ಲಿ ಇದು ಆಲ್ರೆಡಿ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಸೆಪ್ಟೆಂಬರ್ನಲ್ಲಿ ಅದು ಪ್ರಾರಂಭವಾಗುವಂಥ ಸಾಧ್ಯತೆಗಳು ಇದೆ ಅಂತ ನಾನು ಈ ವಿಷಯದಲ್ಲಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನು ಒಂದು ತುರ್ತು ಚಿಕಿತ್ಸೆಗಳು ಮತ್ತು ಒಂದು ಉತ್ಕೃಷ್ಟವಾದ ಚಿಕಿತ್ಸೆ ಬೇಕು ನನಗಿದ್ದಾಗಲಾಗಿತ್ತು. ಮೊದಲು ಕೇವಲ 10 ವರ್ಷದಿಂದಗಡೆಗೆ ಯಾವುದೇ ಒಂದು ಸಂದರ್ಭ ಬಂದರೂ ನಾವು ಬೆಂಗಳೂರಿಗೆ ಹೋಗ್ತಾ ಇತ್ತು. IT ಆಸ್ಪತ್ರೆ ಅಂತ ನೀನು ಪ್ರಖ್ಯಾತ ಆಗಿರೋ ಸಂದರ್ಭದಲ್ಲೂ ಸಹ ಅಲ್ಲಿಗೆ ಬರ್ತಾ ಇದ್ರು. ಅಲ್ಲಿಂದ ಮತ್ತೆ ಇಲ್ಲ ಆಗೋದಿಲ್ಲ, ಬೆಂಗಳೂರು ಜಯದೇವಿಗೆ ಹೋಗಿ ಅಂತನೋ, ನಿಮ್ಯಾನ್ಸ್ಗೆ ಹೋಗಿ ಅಂತನೋ, ಅಥವಾ ಕಿದ್ವಾಯಿಗೆ ಹೋಗಿ ಅಂತನೋ ಸಾಕಷ್ಟು ಪೇಷಂಟ್ಗಳನ್ನ ಇಲ್ಲಿಂದ ಅಲ್ಲಿ ಹೋಗೋ ಒಂದು ಸಂದರ್ಭ ಇತ್ತು. ಪರಮ ಪೂಜ್ಯ ಶ್ರೀ 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 ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿಯವರು ಈ ಆಸ್ಪತ್ರೆಯ ಒಂದು ಜವಾಬ್ದಾರಿ ವಹಿಸಿಕೊಂಡ ಮೇಲೆ ಕಳೆದ 8-10 ವರ್ಷಗಳಲ್ಲಿ ಎಲ್ಲ ಚಿಕಿತ್ಸೆಗಳನ್ನು ಸಹ ನಮ್ಮ ಆಸ್ಪತ್ರೆಗೆ ದೊರೆಯುತ್ತದೆ. ಎಕ್ಸೆಪ್ಟ್ ಒಂದನ್ನು ಮಾತ್ರ, ಹಾರ್ಟ್ಗೆ ಬೈಪಾಸ್ ಮಾಡೋ ಒಂದು ಸರ್ಜರಿನ ಇವತ್ತು ನಮ್ಮನ್ನು ಮಾಡೋದಿಲ್ಲ ಅನ್ನೋದು ಬಿಟ್ಟರೆ, ತುರ್ತು ಸಂದರ್ಭದಲ್ಲಿ ಬರುವಂಥ ಆಕ್ಸಿಡೆಂಟ್ಗಳಿರ್ಬೋದು ಅಥವಾ ತುರ್ತು ಅಪಘಾತ ಆಗಿ ತಲೆ ಪೆಟ್ ಮಾಡ್ಕೊಂಡು ಬಂದಂಥವ್ರಿಗೆ ಬ್ರೈನ್ ಸರ್ಜರೀಸ್ ಇರ್ಬೋದು ಅಥವಾ ಕಿಡ್ನಿ ಸರ್ಜರೀಸ್ ಇರ್ಬೋದು ಅಥವಾ ಇತರೆ ಯಾವುದೇ ರೀತಿಯಾದಂಥ ಸರ್ಜರಿಗಳನ್ನ, ಆಪರೇಷನ್ಗಳನ್ನ ರಿಯಾಯಿತಿ ದರದಲ್ಲಿ ಯಾವುದು ಬೆಂಗಳೂರಿನಲ್ಲಿ ದೊರೆಯುವಂಥ ಉತ್ತಮವಾದ ಆಸ್ಪತ್ರೆ ದೊರೆಯುವಂಥ ವ್ಯವಸ್ಥೆ ಇವತ್ತು ಪರಮ ಪೂಜ್ಯ ಸ್ವಾಮೀಜಿಯವರು ನಮ್ಮಲ್ಲೇ ಮಾಡಿದ್ದಾರೆ. ಉದಾಹರಣೆಗೆ ಇಲ್ಲಿರುವಂಥ ಎಲ್ಲ ತಜ್ಞರು ಸಹ ಅಥವಾ ಬೆಂಗಳೂರು ಅಥವಾ ಮೈಸೂರಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂಥವರು. ಇವತ್ತು ನಮ್ಮಲ್ಲಿ ನ್ಯೂರೋ ಸರ್ಜನ್ ಡಾಕ್ಟರ್ ಸಂಪತ್ ಕುಮಾರ್ ಅಂತ ಹೇಳಿದ್ದಾರೆ. ಅವರು ನಿಮ್ಯಾನ್ಸ್ ಆಸ್ಪತ್ರೆಯಲ್ಲಿ ಸುಮಾರು 25 ವರ್ಷಗಳ ಸೇವೆ ಸಲ್ಲಿಸಿ ತದನಂತರ ಗ್ರಾಮಾಂತರ ಪ್ರದೇಶದಲ್ಲಿ ಸೇವೆ ಮಾಡಬೇಕು ಅಂದ್ಕೊಂಡು ಡಾಕ್ಟರ್ ಸಂಪತ್ ಕುಮಾರ್ ನ್ಯೂರೋ ಸರ್ಜನ್ ನಮ್ಮಲ್ಲಿ ಲಭ್ಯ ಇರುವಂಥದ್ದು. ಅದೇ ರೀತಿಯಾಗಿ ಡಾಕ್ಟರ್ ಲಕ್ಷ್ಮಣಯ್ಯ ಅಂತೇಳಿ ಅವರು ಕಿದ್ವಾಯಿ ಸಂಸ್ಥೆಯಲ್ಲಿ 35 ವರ್ಷಗಳ ಕಾಲ ಸೇವೆ ಮಾಡಿ ಅಲ್ಲಿ ವಯೋನಿವೃತ್ತಿ ಆದ ನಂತರ ಇಲ್ಲೂ ಸಹ ಪರಮ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ದಿನಕ್ಕೆ ವಾರಕ್ಕೆ 3 ದಿನ ಬಂದು ಸೇವೆಯನ್ನು ಕೊಡುವಂಥದ್ದು. ಈ ರೀತಿಯಾಗಿ ಅದೇ ರೀತಿಯಾಗಿ ಕಿಡ್ನಿ ವಿಭಾಗ ಇರ್ಬೋದು, ನೆಫ್ರಾಲಜಿ ವಿಭಾಗ ಇರ್ಬೋದು, ಎಲ್ಲ ವಿಭಾಗದಲ್ಲೂ ನಮ್ಮಲ್ಲಿ ಈಗ ನುರಿತ ತಜ್ಞರಿರೋದ್ರಿಂದ ನಾನು ಈ ಭಾಗದ ರೈತಾಪಿ ವರ್ಗದ ಜನ ಏನಿದ್ದಾರೆ, ಬಡವರೇನಿದ್ದಾರೆ, ಅದನ್ನು ವಿಶೇಷವಾಗಿ ಸ್ವಾಮೀಜಿಯವರು ಒಂದು ಕೃಪೆಯಿಂದ ಇವತ್ತು ರಿಯಾಯಿತಿ ದರದಲ್ಲಿ ಆಗ್ತದೆ. ಸಣ್ಣ ಉದಾಹರಣೆ ಕೊಡಬೇಕು ಅಂತಂದರೆ, ಈಗ ಮೊನ್ನೆ ನಮ್ಮ ಮುಖ್ಯಸ್ಥರು ಹೇಳಿದ ರೀತಿ ಈಗ ಮಂಡಿ ನಾವು ಎಲ್ಲರಿಗೂ ನೋಡಿದ್ದೀವಿ. 35 ವರ್ಷ 40 ವರ್ಷಕ್ಕೆ ಮಂಡಿ ನೋವು ಬರುವಂಥ ಸಂದರ್ಭದಲ್ಲಿ ಈಗ ಮಂಡಿಗಳ ಏನದನ್ನು ನೀ ಸರ್ಜರೀಸ್ ಅಂತ ಹೇಳ್ತೀವಿ, ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಅಂತೇಳಿ ಮಾಡ್ತಾರೆ. ಅದನ್ನು ಯಾವುದೇ ಒಂದು ಬೆಂಗಳೂರು ಆಸ್ಪತ್ರೆಯಲ್ಲಿ, ಸುಮಾರಾದ ಬೆಂಗಳೂರು ಆಸ್ಪತ್ರೆಯಲ್ಲಿ ನೀವು ಮಾಡ್ತೀರಾ ಅಂತಂದ್ರೂ ಕನಿಷ್ಠ 2.5-3 ಲಕ್ಷ ಬೇಕು. ಅಪೋಲೋದಲ್ಲಿ ಇರ್ಬೋದು, BGS ಅಲ್ಲಿ ಇರ್ಬೋದು, ಯಾವುದೇ ರೀತಿಯಾದಂಥ ಬೆಂಗಳೂರು ಆಸ್ಪತ್ರೆಯಲ್ಲಿ ನೀವು ಮಾಡಿದ್ರೆ 2.5-3 ಲಕ್ಷ ಆಗುತ್ತೆ. ಇಂಥ ಆಪರೇಷನ್ಗಳನ್ನ ಸ್ವಾಮೀಜಿಯವರ ಜನ್ಮದಿನದ ಪ್ರಯುಕ್ತವಾಗಿ ಉಚಿತವಾಗಿ ಮಾಡುವ ವ್ಯವಸ್ಥೆಯನ್ನು ಸಹ ಜಾರಿಗೆ ತಂದಿರುವಂಥದ್ದು.
ಅದೇ ರೀತಿಯಾಗಿ ಇಲ್ಲಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಸಾಕಷ್ಟು ಜನ ಕಿಡ್ನಿ ಫೇಲ್ ಆದಂಥವ್ರಿಗೆ ಕಿಡ್ನಿಯನ್ನು ಕಸಿ ಮಾಡುವಂಥ ಕಾರ್ಯಕ್ರಮನ ಕಳೆದ 1.5 ವರ್ಷದಿಂದ ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. 1.5 ವರ್ಷದಲ್ಲಿ 25 ಜನ 37 ಆಗಿದೆ 37 ಜನಗಳಿಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿರುವಂಥದ್ದು. ನಮಗೆಲ್ಲ ಮಾಹಿತಿ ಇರೋದೆ ಒಂದು ಕಡೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗಬೇಕು